ಹಾಯ್ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ತೇಜಸ್ವಿನಿ ಆಚಾರ್ಯ ಕನ್ನಡ ವ್ಲಾಗ್. ಇವತ್ತಿನ ವ್ಲಾಗಲ್ಲಿ ನನ್ನ ಸ್ಟೂಡೆಂಟ್ಸ್ ಕುಕ್ಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ಗೆ ಪ್ರಿಪೇರ್ ಆಗಿದ್ದಾರೆ. ಇವತ್ತು ನಾನು ಅರೇಂಜ್ ಮಾಡಿದ್ದೇನೆ. ಸೊ ಯಾವ್ಯಾವ ರೀತಿ ಡಿಶಸ್ ಮಾಡ್ತಾರೆ ಅದೆಲ್ಲ ಈ ವಿಡಿಯೋದ ಮೂಲಕ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಟೀಮ್ ಗಾಸಿಪ್ ಗರ್ಲ್ಸ್. ಯಾಕೆ ಈ ನೇಮೇ ಇಡಬೇಕಂತ ಆಯಿತು? ಯಾಕಂದ್ರೆ ನಾವಿಬ್ರು ಕೊಡ್ತೇವೆ, ಕೆಲವರಿಗೆ ಮಾತಾಡ್ದಿದ್ದವರಂತ ಮಾತಾಡಿಸ್ತೇವೆ, ಅದಕ್ಕೆ ನಾವು. ಓಕೆ, ಇವತ್ತು ಏನೆಲ್ಲ ಐಟಮ್ಸ್ ಮಾಡಬೇಕಂತ ಇದ್ದೀರಿ? ಸ್ವೀಟ್ ಕಾರ್ನ್, ಕುಕುಂಬರ್ ಬೋಟ್ ಮತ್ತೆ ಪೀನಟ್ ಸಲಾಡ್. ಓಕೆ, ಇದಕ್ಕೆ ಎಲ್ಲಿಯಾದರೂ ಯೂಟ್ಯೂಬಲ್ಲಿ ಯಾವ ಥರ ಸರ್ಚ್ ಮಾಡಿದರೆ ನಿಮ್ಮದೇ ಓನ್ ಡಿಶಸ್ ಏನಾದರೂ ಇದೆಯಾ? ಪೀನಟ್ ಇದು ನಂದು ಓನ್, ಕುಕುಂಬರ್ ಬೋಟ್ ಮಾತ್ರ ಒಂದು ಯೂಟ್ಯೂಬ್. ಓಕೆ ಫೈನ್, ಆಲ್ ದ ಬೆಸ್ಟ್. ಥ್ಯಾಂಕ್ ಯು ಮ್ಯಾಮ್. ಯಾವುದೆಲ್ಲ ಡಿಶಸ್ ಮಾಡ್ತಿದ್ದೀರಿ ನಿಮ್ಮ ಟೀಮಲ್ಲಿ? ಸೂಪ್, ಲೆಮನ್ ಸೋಡಾ. ಈಗ ಯಾರ್ದು ಯಾವ ಡಿಶಸ್, ಈ 3 ಡಿಶಸ್ ಅಲ್ಲಿ ಯಾರು ಯಾವ್ದೆಲ್ಲ ಮಾಡ್ತಿದ್ದೀರಿ? ಓಕೆ ಫೈನ್, ಆಲ್ ದ ಬೆಸ್ಟ್. ಮಾಡ್ತಾ ಇದ್ದಿ ಇವತ್ತು? ಅಂದರೆ ನಿಂಜಾಸ್ ಅಂದರೆ ಪ್ರೊಫೆಷ್ನಲ್ ಫೈಟರ್ಸ್ ಆಗೆಲ್ಲ, ನಂದು ನೋ ಕುಕ್ ನಿಂಜಾಸ್ನ ಫುಡ್ ಮಾಡೋದ್ರಲ್ಲಿ ಸ್ಪೆಷಲ್. ಫೈನ್, ಗುಡ್. ಯಾವುದೆಲ್ಲ ಡಿಶಸ್ ಮಾಡ್ತಾ ಇದ್ದಿ? ಮ್ಯಾಂಗೋ ಫಲೂದಾ ಮತ್ತು ಮೊನಾಕೊ ಚಾಟ್ ಮತ್ತು ಮ್ಯಾನಿಸ್ ಸ್ಟೈಲ್. ನಿಂದು ಯಾವುದಾದ್ರೂ ಓನ್ ಡಿಶಸ್ ಇದೆಯಾ? ಅವನಂದರೆ ಮ್ಯಾನಿಸ್ ಸ್ಟೈಲ್ ಸ್ಯಾಂಡ್ವಿಚ್. ಆಲ್ ದ ಬೆಸ್ಟ್. ನಿಮ್ಮ ಹೆಸರು? ಮಾಡುವ 3 ಡಿಶಸ್ಗೆ ಕೂಡ ಅದಕ್ಕೆ ಅಂತ ಮ್ಯಾಚ್ ಇಲ್ಲ. ಮತ್ತು ನೋ ಮ್ಯಾಚ್ ಬಾಕ್ಸ್ ಕುಕಿಂಗ್ ವಿದೌಟ್ ಫೈರ್, ಸೊ ನೋ ಮ್ಯಾಚ್ ಬಾಕ್ಸ್. ಮತ್ತು ಇನ್ನೊಂದು ಯಾಕಂದರೆ ಅದಕ್ಕೆ ಅಂದರೆ ಒಂದು ಸ್ವೀಟ್ ಆದರೆ, ಒಂದು ಚಾಟ್ ಆದರೆ, ಹಾಗೆ ಒಂದು ಡಿಸರ್ಟ್ ಆದರೆ ಅದು ಮ್ಯಾಚ್ ಇಲ್ಲ, ಅದಕ್ಕೆ ನೋ ಮ್ಯಾಚ್ ಬಾಕ್ಸ್. ಓಕೆ ಫೈನ್. ಯಾವುದೆಲ್ಲ ಈ ನಿಂದು ಏನಾದರೂ ಓನ್ ಡಿಶಸ್ ಇದೆಯಾ ಇದರಲ್ಲಿ? ಅದು ಲಡ್ಡು ಮಾಡೋದು. ಓಕೆ, ಆಲ್ ದ ಬೆಸ್ಟ್. ಏನು ಹೆಸರು ಟೀಮ್ ಆ್ಯಕ್ಟಿವ್ ಗರ್ಲ್ಸ್ ನೇಮ್ ಇಟ್ಟಿದ್ದೀರಿ? ಯಾಕೆ ಆ್ಯಕ್ಟಿವ್ ಗರ್ಲ್ಸ್ ಅಂತ ನೇಮ್ ಇಟ್ಟಿದ್ದೀರಿ? ವೆರಿ ಗುಡ್. ಏನೆಲ್ಲ ಡಿಶಸ್ ಇವತ್ತು ಮಾಡಬೇಕಂತಿದ್ದೀರಿ? ಬ್ರೆಡ್ ಕೇಕ್. ನಿಮ್ಮದು ಇದರಲ್ಲಿ. ಓಕೆ, ಆಲ್ ದ ಬೆಸ್ಟ್ ಇಬ್ಬರಿಗೆ ಸಹ. ಮ್ಯಾಚೇಬಲ್ ಶೆಫ್, ಯಾಕೆ ಅನ್ಮ್ಯಾಚೇಬಲ್ ಶೆಫ್ ಅಂತ ಇಟ್ಟಿದ್ದಿ? ಅದು ನನ್ನ ಇದು ಡಿಶ್ ಎಲ್ಲ ನಾನು ಓನ್ ಕ್ರಿಯೇಟ್ ಮಾಡಿದೆ, ಅದಕ್ಕೆ ಇದು ಅನ್ಮ್ಯಾಚಬಲ್ ಇದೆ, ಅದಕ್ಕೆ ನಾನು ಇದನ್ನು ಅನ್ಮ್ಯಾಚಬಲ್ ಶೆಫ್ ಅಂತ. ಓಕೆ ಗುಡ್. ಯಾವುದೆಲ್ಲ ನಿಂದೇ ಓನ್ ಕ್ರಿಯೇಷನ್ ಮಾಡಬೇಕಂತಿದ್ದಿ ಇವತ್ತು? ಫಸ್ಟ್ ಸ್ಯಾಂಡ್ವಿಚ್. ಮತ್ತು ಸ್ಯಾಂಡ್ವಿಚಲ್ಲಿ ಯಾವ ಥರ ಡಿಫ್ರೆಂಟ್ ಆಗಿದೆ ನೀನು ಮಾಡುವ ಸ್ಯಾಂಡ್ವಿಚ್? ಸ್ವಲ್ಪ ಡೆಕೋರೇಟ್ ಎಲ್ಲ ಮಾಡಿ. ಓಕೆ, ಮತ್ತೆ ಯಾವುದು? ಮತ್ತು ಲೆಮನೇಟ್. ಸ್ವೀಟ್ ಕಾರ್ನ್, ಬನಾನಾ ಚಾಟ್, ಓಕೆ, ಮ್ಯಾಂಗೋ. ನಿಮ್ದು ಏನಾದರೂ ಓನ್ ಡಿಶಸ್ ಇದೆಯಾ? ಬನಾನಾ ಚಾಟ್. ಓಕೆ, ಯಾರಿದು ಹೇಳಿದ್ದು ಬನಾನಾ ಚಾಟ್ ಮಾಡುವ ಅಂತ? ನೀನು ಹೇಳಿದ್ದ, ಭವಿಷ್ಯ ಹೇಳಿದ್ದ? ಓಕೆ, ಇದು ಭವಿಷ್ಯದು ಓನ್ ಡಿಶ್ ಆಗಾದರೆ. ಓಕೆ, ಲೆಟ್ಸ್ ಸಿ. ಮಕ್ಕಳು ಅಡುಗೆ ಮಾಡ್ತಿದ್ರು. ಶೈನಿ ಒಬ್ಬಳೇ ಇದ್ಲು. ಶೈನಿ ಒಬ್ಬರೇ ಇದ್ದರೆ ಅವಳಿಗೆ ಸ್ಯಾಡ್ ಆಗ್ತದೆ. ಸೊ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದರೆ ಅವಳಿಗೆ ತುಂಬಾ ಖುಷಿ ಆಗ್ತದೆ. ಸೊ ಅದೊಂದು ಸಣ್ಣ ಕ್ಲಿಪ್ಪಿಂಗ್ಸ್ ನಾನಿಲ್ಲಿ ತೆಗೆದಿದ್ದೇನೆ. ಅವಳು ಎಷ್ಟು ಖುಷಿ ಪಟ್ಟಿದ್ದಾಳೆ ನಾವು ಟೈಮ್ ಸ್ಪೆಂಡ್ ಮಾಡುವಾಗ ಅವಳ ಜೊತೆ ಅಂತ. ಸೊ ದಾಟ್ಸ್ ಟೀಮ್ ರೇಸಿಂಗ್ ಸ್ಟಾರ್ಸ್. ಯಾಕೆ ರೇಸಿಂಗ್ ಸ್ಟಾರ್ಸ್ ಅಂತ ನೇಮ್ ಇಟ್ರಿ ನಿಮ್ಮ ಟೀಮಿಗೆ? ನಾವು ಕಾನ್ಫಿಡೆಂಟ್ ಆಗಿದ್ದೇವೆ, ಅಂದರೆ ನಮ್ಮ ಐಟಮ್ ಎಲ್ಲ ಚೆನ್ನಾಗಿ ಮಾಡ್ತೇವೆ, ಮತ್ತು ಇದು ಕಾಂಪಿಟೇಷನಲ್ಲಿ ನಾವು ವಿನ್ ಆಗ್ತೇವೆ ಅಂತ ಕಾನ್ಫಿಡೆಂಟ್ ಆಗಿ. ಓಕೆ ಗುಡ್. ಯಾವುದೆಲ್ಲ ಐಟಮ್ಸ್ ಮಾಡ್ತಾ ಇದ್ದೀರಿ? ಚಾಕ್ಲೇಟ್ ಕೇಕ್ ಮತ್ತು ಪಿಜ್ಜಾ ಮತ್ತು ಲೇಸ್ ಚಾಟ್. ಓಕೆ, ಆಲ್ ದ ಬೆಸ್ಟ್, ಡೂ ವೆಲ್. ಥ್ಯಾಂಕ್ ಯು ಮ್ಯಾಮ್. ಯಾ.
ನಮ್ಮ ಮನೆಯಲ್ಲಿ ಅರೇಂಜ್ ಮಾಡಿದಂತಹ ಕುಕಿಂಗ್ ವಿದೌಟ್ ಫೈರ್ ಕಾಂಪಿಟೇಷನ್ ಮಕ್ಕಳಿಗೆ ಅವರ ಸ್ಕೂಲಲ್ಲಿ ಅವರ ಫ್ಯೂಚರ್ ಕಾಂಪಿಟೇಷನ್ಗೆ ಹೆಲ್ಪ್ ಆಗಲಿ ಅನ್ನೋ ಐಡಿಯಾದ ಮೂಲಕ ನಾವು ಈ ಕಾಂಪಿಟೇಷನನ್ನು ನನ್ನ ಸ್ಟೂಡೆಂಟ್ಸಿಗೆ ಅರೇಂಜ್ ಮಾಡಿದೆ. ಆ್ಯಂಡ್ ನೀವು ನೋಡ್ಬೋದು ಎಷ್ಟು ಬ್ಯೂಟಿಫುಲ್ ಆಗಿ ಅರೇಂಜ್ ಮಾಡಿದ್ದಾರೆ. ಸಣ್ಣ ಮಕ್ಕಳು ಆದರೂ ಸಹ ನನಗಂತೂ ಖುಷಿ ಆಯಿತು, ನನ್ನ ಪೇರೆಂಟ್ಸ್ ನನ್ನ ಸಿಸ್ಟರಿಗಂತೂ ತುಂಬಾ ಖುಷಿ ಆಯಿತು. ಆ್ಯಂಡ್ ತುಂಬ ಟೇಸ್ಟಿಯಾಗಿ ಮಾಡಿದ್ದಾರೆ ಇಷ್ಟು ಸಣ್ಣ ಮಕ್ಕಳಾದರೂ ಕೂಡ. ಆ್ಯಂಡ್ ಟೋಟಲ್ ಆಗಿ 10 ಟೀಮ್ಸ್ ಇತ್ತು. ಆ 10 ಟೀಮ್ಸ್ ಯಾವುದು ಅಂತ ಆಲ್ರೆಡಿ ನಾನು ಪ್ಲೇ ಮಾಡಿದ್ದೇನೆ. ಸೊ ಈ ಎಲ್ಲ 10 ಟೀಮ್ ಮಕ್ಕಳು ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಯಾರಿಗೆ ಪ್ರೈಸ್ ಕೊಡೋದು ಅನ್ನೋದು ಕನ್ಫ್ಯೂಸ್ ಆಯಿತು. ಬಟ್ ಸ್ಟಿಲ್ ಪ್ರೈಸ್ ಅನ್ನೋದು ಇಟ್ಟರೆ ಮಕ್ಕಳು ಇನ್ನೂ ಪ್ರಾಪರಾಗಿ, ಇನ್ನೂ ಚೆನ್ನಾಗಿ, ಇನ್ನೂ ಕ್ರಿಯೇಟಿವ್ ಆಗಿ ಮಾಡ್ತಾರೆ ಅನ್ನೋ ದೃಷ್ಟಿಕೋನದಿಂದ ಪ್ರೈಸ್ ಕೂಡ ಮಕ್ಕಳಿಗೆ ನಾವು ಅನೌನ್ಸ್ ಮಾಡಿದ್ವಿ. ಸೊ ಹಾಗಾಗಿ ಸೋಲೋದಲ್ಲಿ ಒಬ್ಬರು ವಿನ್ ಆದರು ಹಾಗೂ ಡ್ಯುಯಲಲ್ಲಿ ಒಬ್ಬರು ವಿನ್ ಆದರು. ಸೊ ಒಂದು ಸಿಂಗಲ್, ಒಂದು ಡಬಲ್, ಈ ರೀತಿ ನಾವು ಕಾಂಪಿಟೇಷನನ್ನು ಅರೇಂಜ್ ಮಾಡಿದ್ವಿ. ಸಿಂಗಲ್ ಇಷ್ಟಪಡುವ ಮಕ್ಕಳು ಸಿಂಗಲ್ ಆಗಿಯೇ ಮಾಡಿದರು ಐಟಮ್ಸನ್ನು. ಡಬಲ್ ಆಗಿ ಮಾಡ್ತೇವೆ ಅಂತ ಹೇಳಿದ ಮಕ್ಕಳು ಡಬಲ್ ಆಗಿ ಈ ಐಟಮ್ಸನ್ನೆಲ್ಲ ಮಾಡಿದರು. ಆ್ಯಂಡ್ ಎಕ್ಸ್ಪ್ಲನೇಷನಿಗೆ, ಕ್ರಿಯೇಟಿವಿಟಿಗೆ, ನೀಟ್ನೆಸ್ಸಿಗೆ ಹಾಗೂ ಟೇಸ್ಟಿಗೆ ಹೀಗೆ ಮಾರ್ಕ್ಸನ್ನು ಡಿವೈಡ್ ಮಾಡಿದ್ವಿ. ಆ್ಯಂಡ್ ಪ್ರೈಸ್ ಅನೌನ್ಸ್ ಮಾಡೋಕ್ಕಿಂತ ಮುಂಚೆ ಸಕ್ಸಸ್ ಬಗ್ಗೆ ಒಂಚೂರು ನಾನು ಮಕ್ಕಳಿಗೆ ಹೇಳಿದೆ, ವಿನ್ನಿಂಗ್ ಲೂಸಿಂಗ್ ಬಗ್ಗೆ ಮಕ್ಕಳಿಗೆ ಹೇಳಿದೆ. ಆ್ಯಂಡ್ ಡ್ಯುಯಲ್ ವಿನ್ನರ್ ವೈಭವಿ ಮತ್ತು ವೃದ್ಧಿ ಆಗಿದ್ದರು. ಆ್ಯಂಡ್ ಸೋಲೋ ವಿನ್ನರ್ ಪ್ರಜ್ಞಾ ಆಗಿದ್ದರು. ಸೊ ಹಾಗಾಗಿ ನಮ್ಮ ಫ್ಯಾಮಿಲಿ ಕಡೆಯಿಂದ ಸಣ್ಣದಾಗಿ ಅವರಿಗೆ ಗಿಫ್ಟ್ಸ್ ಇತ್ತು. ಹಾಗಂತ ಉಳಿದ ಮಕ್ಕಳಿಗೆ ಗಿಫ್ಟ್ಸ್ ಇಲ್ಲ ಅಂತ ಅಲ್ಲ, ಅವ್ರು ತುಂಬಾ ಚೆನ್ನಾಗಿ ಮಾಡಿದ್ದಾರೆ, ತುಂಬ ಚೆನ್ನಾಗಿ ಟ್ರೈ ಮಾಡಿದ್ದಾರೆ. ಹಾಗಾಗಿ ನಮ್ಮ ಕಡೆಯಿಂದ ಸಣ್ಣದಾಗಿ ಸ್ವೀಟ್ಸ್ ಅರೇಂಜ್ ಮಾಡಿದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ, ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಕೇಳ್ಕೊಳ್ತಿದ್ದೇನೆ. ಇನ್ನು ಓನ್ಲಿ 50 ಸಬ್ಸ್ಕ್ರೈಬರ್ ನನ್ನ 500 ಕಂಪ್ಲೀಟ್ ಮಾಡಲಿಕ್ಕೆ. ಸೊ ನಿಮ್ಮ ಸಪೋರ್ಟ್ ಖಂಡಿತವಾಗಿಯೂ ಇದ್ದೇ ಇರ್ತದೆ ಅಂತ ಅಂದ್ಕೊಂಡಿದ್ದೇನೆ. ಸೊ ಇದೇ ರೀತಿ ಮುಂದಿನ ವಿಡಿಯೋದಲ್ಲಿ ನಾನು ನಿಮ್ಮನ್ನು ಮೀಟ್ ಮಾಡ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್, ಲವ್ ಯು.